ಓಂ ಪುರುಷಾರ್ಥೋತಃ ಶಬ್ದಾಜಿತ್ ಬಾದರಾಯಣ ಓಂ ಅಂತ 3ನೇ ಅಧ್ಯಾಯದ 4ನೇ ಪಾದದ 1ನೇ ಸೂತ್ರ. ಅಲ್ಲಿ ಒಟ್ಟು 9 ಸೂತ್ರಗಳಿವೆ. ಅದು ಪುರುಷಾರ್ಥಾಧಿಕರಣ. ಅದರ ಸಾರವನ್ನು ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಸರ್ವೇ ಪುರುಷಾರ್ಥ ಸ್ಯು ಜ್ಞಾನಾದೇವನ ಸಂಶಯ ಅಂತ ಈ ಹಿಂದೆ ಬಂತು. ನ ಕೇವಲ ಮೋಕ್ಷ ಕಿಂತು ಪುರುಷೈ ಅರ್ಥ್ಯಮಾನಾ ಯಾವಂತಹ ಕಾಮಾ ತೇ ಸರ್ವೇಪಿ. ಕೇವಲ ಜ್ಞಾನದಿಂದ ಮೋಕ್ಷ ಸಿಗುವುದು ಮಾತ್ರ ಅಲ್ಲ, ಹೊರತು ಮನುಷ್ಯ ಸಾಧಕ ಬಯಸುವಂತಹ ಪ್ರತಿಯೊಂದು ಪುರುಷಾರ್ಥವೂ ಕೂಡ ಜ್ಞಾನದಿಂದಲೇ ಸಿಗ್ತದೆ ಅಂತ ಅದರ ತಾತ್ಪರ್ಯ ಇದೆ. ನನು ಯದೇವ ವಿದ್ಯೆಯ ಅಂತ ಈ 95ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅನುಭವ ತತ್ವಮಂಜರಿಯಲ್ಲಿ ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತಹ ಒಂದು ವಿಷಯವನ್ನ ಚರ್ಚಿಸ್ತಾ ಇದ್ದಾರೆ. ಅದು 4ನೇ ಸೂತ್ರ. ಓಂ ತಚ್ಶ್ರುತೆ ಓಂ ಅಂತ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ರಂ ಭವತಿ. ಛಾಂದೋಗ್ಯ ಉಪನಿಷತ್ತಿನ ಮಾತಿದು. ಯದೇವ ವಿದ್ಯೆಯ ಕರೋತಿ ಅನ್ನುವ ಛಾಂದೋಗ್ಯ ಉಪನಿಷತ್ತಿನ ಮಾತಿನಲ್ಲಿ ಜ್ಞಾನ ಅನ್ನುವುದು ಮೋಕ್ಷಕ್ಕಿಂತ ಭಿನ್ನವಾದ ಸ್ವರ್ಗಾದಿಗಳಿಗೆ ನೇರವಾಗಿ ಕಾರಣ ಅಲ್ಲ, ಹೊರತು ಶೇಷ ಅಂತ ಕಂಡು ಬಂದಿದೆ. ಈಗಿಲ್ಲಿ ನೀವು ಹೇಳ್ತಾ ಇದ್ದೀರಿ ಜ್ಞಾನದಿಂದಲೇ ಸ್ವರ್ಗಾದಿ ಪುರುಷಾರ್ಥಗಳು ಸಿಗ್ತವೆ ಅಂತ. ಆದರೆ ಆ ಶ್ರುತಿ ಹೇಳ್ತಿದೆ ಸ್ವರ್ಗಾದಿ ಪುರುಷಾರ್ಥಗಳು ಸಿಗುವುದು ಕರ್ಮದಿಂದ. ಆದರೆ ಆ ಕರ್ಮಕ್ಕೆ ಜ್ಞಾನ ಅನ್ನೋದು ಶೇಷ, ಸಹಾಯಕ ಮಾತ್ರ. ಶೇಷ ಅನ್ನೋ ಶಬ್ದಕ್ಕೆ ಸಹಾಯಕ ಅಂತ ಅರ್ಥ. ಶೇಷಿ ಅಂದ್ರೆ ಮುಖ್ಯ, ಪ್ರಧಾನ. ಶೇಷ ಅಂದ್ರೆ ಅಪ್ರಧಾನ. ನನು ಯದೇವ ವಿದ್ಯಾ ಇತ್ಯಾದಿನ ಈ ಒಂದು ಶ್ರುತಿಯಲ್ಲಿ ಜ್ಞಾನಸ್ಯ ಮೋಕ್ಷಾನ್ಯ ಸ್ವರ್ಗಾದಿ ಪುಮರ್ಥ ವಿಷಯ, ಮೋಕ್ಷಕ್ಕಿಂತ ಭಿನ್ನವಾದ ಸ್ವರ್ಗಾದಿ ಪುರುಷಾರ್ಥಗಳೇನಿವೆ ಆ ವಿಷಯದಲ್ಲಿ ತದ್ಧೇತು ಕರ್ಮ ಪ್ರತಿ ಶೇಷತ್ವ ಅವಗಮಾತ್. ತದ್ಧೇತು ಅಂದ್ರೆ ಸ್ವರ್ಗಕ್ಕೆ ಹೇತುವಾದ ಕರ್ಮ. ಆ ಕರ್ಮದವನ್ನು ಕುರಿತು ಇದು ಶೇಷ ಜ್ಞಾನ. ಜ್ಞಾನಸ್ಯ ಶೇಷತ್ವ ಅವಗಮಾತ್. ಜ್ಞಾನವು ಶೇಷ ಅಂತ ಅಲ್ಲಿ ಕಂಡು ಬರ್ತಾ ಇದೆ. ಇದನ್ನೇ ಶೇಷತ್ವಾತ್ ಪುರುಷಾರ್ಥವಾದೋ ಯಥಾನ್ಯೇಶ್ವಿತು ಜೈಮಿನಿ ಅಂತ 2ನೇ ಸೂತ್ರದಲ್ಲಿ ಕೂಡ ಹೇಳಿದ್ದಾರೆ. ಆ 2ನೇ 3ನೇ ಸೂತ್ರಗಳಲ್ಲಿ ಹೇಳಲಿಲ್ಲ ಅಷ್ಟೇ, ಇಲ್ಲಿ ಎಷ್ಟು ಸಾಕೋ ಅಷ್ಟು ಮಾತ್ರ ಹೇಳಿದ್ದೇನೆ. ಅಸ್ತೇವ ಮೋಕ್ಷ ಸಾಧನತ್ವ ಜ್ಞಾನಸ್ಯ. ಇದು ಬ್ರಹ್ಮಸೂತ್ರ ಭಾಷ್ಯ 2ನೇ ಸೂತ್ರದ ಭಾಷ್ಯದ ವಾಕ್ಯಗಳು. ಭಗವದ್ ಅಪರೋಕ್ಷ ಜ್ಞಾನ ಅನ್ನೋದು ಮೋಕ್ಷಕ್ಕೆ ಸಾಧನ ಅಂತ ಅನ್ನೋದು ಯುಕ್ತ. ಅದಲ್ಲದೇನೆ ಸ್ವರ್ಗಾದಿ ಪುರುಷಾರ್ಥಗಳಿಗೂ ಕೂಡ ಅದು ಸ್ವತಂತ್ರ ಸಾಧನ ಅಲ್ಲದೆ ಹೋದ್ರೂ ಕರ್ಮಕ್ಕೆ ಶೇಷವಾದ್ದರಿಂದ ಕಾರಣ ಅಂತ ಅಲ್ಲಿಯೂ ಬಂದಿದೆ. ಅದನ್ನು ಇಲ್ಲಿ ಒಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಹೀಗದು ಶೇಷ ಅಂತ ಕಂಡು ಬರ್ತಾ ಇದೆ. ಕಥಂ ಆದ್ರಿಂದ ಕಥಂ ಜ್ಞಾನಾದೇವ ಇತ್ಯುಕ್ತಿ ಇತ್ಯತಃ ನ ಸಂಶಯ ಇತ್ಯುಕ್ತಿ. ಜ್ಞಾನದಿಂದಲೇ ಸರ್ವ ಪುರುಷಾರ್ಥಗಳು ಅಂತ ಹೇಗೆ ಹೇಳ್ತೀರಿ? ಇಲ್ಲಿ ಕರ್ಮದಿಂದ ಸ್ವರ್ಗವೆಂಬ ಪುರುಷಾರ್ಥ ಕರ್ಮದಿಂದ, ಮತ್ತೆ ಜ್ಞಾನವೆಂಬ ಮೋಕ್ಷವೆಂಬ ಪುರುಷಾರ್ಥ ಜ್ಞಾನದಿಂದ ಅಂತ ಕಂಡು ಬರ್ತಾ ಇದೆ. ನೀವು ಹೇಳ್ತಾ ಇದ್ದೀರಿ ಎಲ್ಲಾ ಪುರುಷಾರ್ಥಗಳು ಜ್ಞಾನದಿಂದಲೇ ಅಂತ. ಆ ಮಾತಿಗೆ ಈ ಯದೇವ ವಿದ್ಯೆಯ ಕರೋತಿ ಅನ್ನೋ ವೇದವಾಕ್ಯದಿಂದ ವಿರೋಧ ಬಂತಲ್ಲ ಅಂತ ಪ್ರಶ್ನೆ. ಜ್ಞಾನದಿಂದ ಸ್ವರ್ಗ ಸಿಗೋದಿಲ್ಲ. ಸ್ವರ್ಗ ಸಿಗುವುದು ಕರ್ಮದಿಂದಲೇ. ಅದಕ್ಕೆ ಜ್ಞಾನ ಸಹಾಯಕ ಮಾತ್ರ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ನ ಸಂಶಯ ಅಂತ ಆಚಾರ್ಯ ಉತ್ತರ ಹೇಳಿದ್ದಾರೆ. ಸಂಶಯ ಬೇಡ, ಜ್ಞಾನದಿಂದಲೇ ಸರ್ವ ಪುರುಷಾರ್ಥಗಳ ಪ್ರಾಪ್ತಿ. ಹಾಗಾದ್ರೆ ಕಾಗತಿ ಜ್ಞಾನಸ್ಯ ಕರ್ಮಶೇಷತ್ವೇ. ಜ್ಞಾನವೇ ಸಕಲ ಸ್ವರ್ಗಕ್ಕೂ ಕೂಡ, ಸ್ವರ್ಗವೆಂಬ ಪುರುಷಾರ್ಥಕ್ಕೂ ಕಾರಣ ಅಂತ ನೀವು ಅಭಿಪ್ರಾಯ ಪಡೋದಾದ್ರೆ, ಈ ಯದೇವ ವಿದ್ಯೆಯ ಅನ್ನೋ ಮಾತಿನಲ್ಲಿ ಸ್ವರ್ಗಕ್ಕೆ ಕರ್ಮ ಕಾರಣ, ಆ ಕರ್ಮಕ್ಕೆ ಜ್ಞಾನ ಅನ್ನೋದು ಶೇಷ ಅಂತ ಬಂತಲ್ಲ, ಇದಕ್ಕೆ ಏನ್ ಗತಿ ಕಲ್ಪನೆ ಮಾಡ್ತೀರಿ?
ಅದಕ್ಕೇನಾದರೂ ಅರ್ಥ ಬದಲಾವಣೆ ಮಾಡಬೇಕಲ್ಲ ಅಂತೊಂದು ಪ್ರಶ್ನೆ. ಅದಕ್ಕೆ ಸರ್ವೇಪಿ ಪುರುಷಾರ್ಥ ಸ್ಯು ಜ್ಞಾನಾದೇವ ನ ಜ್ಞಾನಾದೇವ ನೇತಿ, ಜ್ಞಾನಾದೇವ ನ ಸಂಶಯ ಅಂತಿದೆಯಲ್ಲ, ಅಲ್ಲಿ ಜ್ಞಾನಾದೇವ ನ ಅಂತ ಹೀಗೆ ತಿಳ್ಕೋಬೇಕು. ಜ್ಞಾನದಿಂದಲೇ ಎಲ್ಲ ಪುರುಷಾರ್ಥಗಳು ಆಗೋದಿಲ್ಲ. ನ ಸಂಶಯ, ಹಿಂದಿನ ವ್ಯಾಖ್ಯಾನದಲ್ಲಿ ನ ಸಂಶಯ ಅಂದ್ರೆ ಸಂಶಯ ಬೇಡ ಅಂತ. ಇಲ್ಲೀಗ ಜ್ಞಾನಾದೇವ ನ ಭವಂತಿ ಸರ್ವೇ ಪುರುಷಾರ್ಥ ಅಂತ ಅರ್ಥ ಮಾಡಬೇಕು. ಉತ್ತರೋತ್ತರ ಮಿತಿ ವರ್ತತೆ, ಜ್ಞಾನೇ ಸ್ಯಾದ್ ಉತ್ತರೋತ್ತರಂ ಅಂತೇನು ಅಣುಭಾಷ್ಯದಲ್ಲಿ ವಾಕ್ಯ ಇದೆ, ಅದನ್ನು ಇಲ್ಲಿ ಇಟ್ಕೋಬೇಕು. ಹಾಗಾದರೆ ಒಟ್ಟಾರೆ ಅರ್ಥ ಏನಾಗ್ತದೆ ಅಂದರೆ, ಸರ್ವೇಪಿ ಅಂದರೆ ಹಿಂದೆ ಹೇಳಿದಂಥ ಮನುಷ್ಯ ಮತ್ತು ಚಕ್ರವರ್ತಿಗಳು, ಪಿತೃಗಳು, ಋಷಿಗಳು, ದೇವತೆಗಳು ಮೊದಲಾದ ಎಲ್ಲ ಅಧಿಕಾರಿಗಳು ಕೂಡ ಜ್ಞಾನದಿಂದಲೇ ಪುರುಷಾರ್ಥ ಭಾಗಿಗಳಾಗೋದಿಲ್ಲ. ಜ್ಞಾನದಿಂದಲೇ ಪುರುಷಾರ್ಥ ಭಾಗಿಗಳಾಗ್ತಾರೆ ಅನ್ನುವ ಸ್ಟೇಟ್ಮೆಂಟ್ ಏನಿದೆ ಅದು ಎಲ್ರಿಗೂ ಸಂಬಂಧಪಟ್ಟದ್ದಲ್ಲ. ದೇವತೆಗಳಿಗೆ ಸಂಬಂಧಪಟ್ಟದ್ದು, ಕೆಳಗೆ ಬರುವಂಥ ಮನುಷ್ಯಾದಿಗಳಿಗೆ ಆ ಸ್ಟೇಟ್ಮೆಂಟ್ ಸಂಬಂಧಪಟ್ಟದ್ದಲ್ಲ ಅಂತ ತಾತ್ಪರ್ಯ. ಅಲ್ಲಿ ಜ್ಞಾನಾದೇವ ಜ್ಞಾನದಿಂದಲೇ ಪುರುಷಾರ್ಥ ಅಂತಿದೆಯಲ್ಲ, ಪುರುಷಾರ್ಥ ಅಂದ್ರೆ ಇಲ್ಲಿ ಪುರುಷಾರ್ಥಗಳು ಅಂತ ಅರ್ಥ ಅಲ್ಲ, ಪುರುಷಾರ್ಥ ಉಳ್ಳವರು ಅಂತ ಅರ್ಥ. ಅರ್ಷಾದಿಭ್ಯೋ ಅಚ್, ಅದು ಆ ಸೂತ್ರದಿಂದ ಅಚ್ ಪ್ರತ್ಯಯ ಬಂದರೆ, ಅಕಾರಾಂತವಾದ ಒಂದು ಶಬ್ದಕ್ಕೆ ಅಚ್ ಪ್ರತ್ಯಯ ಬಂದರೆ ಅದು ಕೇವಲ ಗುಣವನ್ನು ಹೇಳೋದಿಲ್ಲ, ಗುಣವುಳ್ಳ ವ್ಯಕ್ತಿಯನ್ನು ಹೇಳ್ತದೆ. ಉದಾಹರಣೆಗೆ ಪಾಪಂ ಅಂದ್ರೆ ಪಾಪ, ಮೂಲತಃ ಪಾಪ, ಅಂದ್ರೆ ಪಾಪ ಅಂದ್ರೆ ಪಾಪ ಉಳ್ಳ ವ್ಯಕ್ತಿ ಅಂತ ಅರ್ಥ ಹೇಳ್ತದೆ. ಹೇಗೋ ಹಾಗೆ ಕಾಮ ಅಂದ್ರೆ ಕಾಮ ಉಳ್ಳ ವ್ಯಕ್ತಿಯನ್ನು ಹೇಳ್ತದೋ. ನಿಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತೆ ಅಂತ ಮಹಾಭಾರತದಲ್ಲಿ ಬಂದಂತೆ ಕಾಮ ಅಂದ್ರೆ ಕಾಮ ಉಳ್ಳ ವ್ಯಕ್ತಿ ಅಂತ ಅರ್ಥ. ಹಾಗೆ ಇಲ್ಲಿಯೂ ಕೂಡ ಪುರುಷಾರ್ಥ ಅಂದ್ರೆ ಪುರುಷಾರ್ಥವುಳ್ಳ ವ್ಯಕ್ತಿಗಳು. ಈ ಮನುಷ್ಯರಿಂದ ಆರಂಭಿಸಿ ದೇವತೆಗಳವರೆಗೆ ಪ್ರತಿಯೊಬ್ಬರು ಕೂಡ ಸ್ವರ್ಗಾದಿ ಜ್ಞಾನದಿಂದಲೇ ಸ್ವರ್ಗಾದಿ ಪುರುಷಾರ್ಥವುಳ್ಳವರು ಆಗೋದಿಲ್ಲ. ಜ್ಞಾನಾದೇವ ಪುರುಷಾರ್ಥ ನಡುವೆ ದಂಡ ಇದೆ, ಫುಲ್ ಸ್ಟಾಪ್ ಇದೆಯಲ್ಲ. ಜ್ಞಾನಾದೇವ ಪುರುಷಾರ್ಥ, ಆ ಪುರುಷಾರ್ಥ ಅಂದ್ರೆ ಸ್ವರ್ಗಾದಿ ಪುರುಷಾರ್ಥವಂತೋ ನ ಭವಂತಿ. ಅದಕ್ಕೆ ಪುರುಷಾರ್ಥ ಅನ್ನೋದಕ್ಕೆ ಸ್ವರ್ಗಾದಿ ಪುರುಷಾರ್ಥವಂತಹ ನ ಭವಂತಿ ಅಂತ ಅರ್ಥ. ಅರ್ಷಾದಿ ಅಚ್ ಪ್ರತ್ಯಯ ಅಂತ ನಡುವೆ ಬಂದಿರುವುದೇನಿದೆ, ಆ ಶಬ್ದಕ್ಕೆ ಹಾಗೆ ಹೇಗೆ ಅರ್ಥ ಬಂತು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ. ಕಿಂತು ಉತ್ತರೋತ್ತರಂ ಪೂರ್ವೋಕ್ತ ಅಧಿಕಾರಿಷು, ಉತ್ತರೋತ್ತರಂ ಅಂತ ಆಚಾರ್ಯರ ವಾಕ್ಯ ಇದೆಯಲ್ಲ ಅಣುಭಾಷ್ಯದಲ್ಲಿ, ಅದಕ್ಕರ್ಥ ಪೂರ್ವೋಕ್ತ ಅಧಿಕಾರಿಷು ಉತ್ತರೋತ್ತರಂ, ಹಿಂದೆ ಹೇಳಲ್ಪಟ್ಟ ಅಧಿಕಾರಿಗಳಲ್ಲಿ ಉತ್ತರೋತ್ತರಂ ಅಂದ್ರೆ ಸುರೇಶ್ವರಾದಿ ಉತ್ತರಾಧಿಕಾರಿಣ ಏವ, ದೇವತೆಗಳು ಮೊದಲಾದ ಉತ್ತಮಾಧಿಕಾರಿಗಳೇ ಎಲ್ಲರೂ ಜ್ಞಾನದಿಂದ ಸರ್ವ ಪುರುಷಾರ್ಥಗಳನ್ನು ಪಡಿತಾರೆ. ಆದರೆ ಕೆಳಗೆ ಬಂದಂತೆ ಮನುಷ್ಯ ಮೊದಲಾದವರು ಜ್ಞಾನದಿಂದ ಎಲ್ಲ ಪುರುಷಾರ್ಥಗಳನ್ನು ಪಡೆಯೋದಿಲ್ಲ. ಅವರು ಕರ್ಮ ಮಾಡಿಯೇ ಸ್ವರ್ಗ ಮೊದಲಾದ ಪುರುಷಾರ್ಥಗಳನ್ನು ಪಡಿತಾರೆ. ದೇವತೆಗಳಿಗೆ ಜ್ಞಾನದಿಂದಲೇ ಎಲ್ಲ ಪುರುಷಾರ್ಥ, ಕೆಳಗಿರುವಂಥವ್ರಿಗೆ ಜ್ಞಾನದಿಂದ ಮೋಕ್ಷ, ಕರ್ಮದಿಂದ ಸ್ವರ್ಗಾದಿ ಪುರುಷಾರ್ಥ. ಹೀಗೆ ತಿಳ್ಕೋಬೇಕು. ಸರ್ವೇಪಿ ಜ್ಞಾನಾದೇವ ಸರ್ವಭೌಮರ್ಥವಂತಹ ಉತ್ತಮಾಧಿಕಾರಿಗಳು ಮಾತ್ರ ಅವರು ಜ್ಞಾನದಿಂದಲೇ ಎಲ್ಲ ಪುರುಷಾರ್ಥಗಳನ್ನು ಪಡಿತಾರೆ. ಅಧಮಾಧಿಕಾರಿಗಳು ಜ್ಞಾನದಿಂದ ಎಲ್ಲ ಪುರುಷಾರ್ಥಗಳನ್ನು ಪಡೆಯೋದಿಲ್ಲ, ಕರ್ಮದಿಂದ ಪಡಿತಾರೆ. ಹಾಗಾದರೆ ಈ ಯದೇವ ವಿದ್ಯೆಯ ಕರೋತಿ ಅಂತೇಳಿ ಈ ಮಾತು ಬಂದಿದೆಯಲ್ಲ, ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮದಿಂದಲೇ ಸ್ವರ್ಗಾದಿ ಫಲಗಳು ಅಂತ ಹೇಳಿ, ಅದು ಯಾರನ್ನು ಕುರಿತು ಹೇಳಿದ್ದು ಆ ಮಾತು? ಆ ಮಾತಿಗೆ ವಿಷಯ ಯಾರು ಅಂತ ಪ್ರಶ್ನೆ ಬರ್ತದಲ್ಲ. ಜ್ಞಾನ ಅನ್ನೋದು ಸ್ವರ್ಗಾದಿ ಕರ್ಮಗಳಿಗೆ, ಸ್ವರ್ಗವನ್ನ ಸಂಪಾದನೆ ಮಾಡುವ ಕರ್ಮಗಳಿಗೆ ಶೇಷ ಮಾತ್ರ ಅಂತ ಬಂದಿದೆಯಲ್ಲ ಅಲ್ಲಿ. ಸ್ವರ್ಗಾದಿಗಳಿಗೆ ಮುಖ್ಯವಾಗಿ ಕಾರಣ ಕರ್ಮ, ಅದಕ್ಕೆ ಜ್ಞಾನ ಅನ್ನೋದು ಶೇಷ ಮಾತ್ರ ಅಂತ ಬಂತಲ್ಲ. ಅದು ಯಾರನ್ನು ಕುರಿತು ಹೇಳಿದ್ದು ಅಂದ್ರೆ ಮಾನುಷ ಪರಹ, ಮನುಷ್ಯ ಮೊದಲಾದ ಕೆಳ ಅಧಿಕಾರಿಗಳನ್ನು ಹೇಳಿದ್ದು.
ಅವರಿಗೆ ಜ್ಞಾನ ಮೋಕ್ಷದಾಯಕ, ಕರ್ಮ ಅನ್ನೋದು ಸ್ವರ್ಗದಾಯಕ, ಜ್ಞಾನ ಅನ್ನೋದು ಆ ಕರ್ಮಕ್ಕೆ ಶೇಷ. ಅದನ್ನು ಮನುಷ್ಯ ಮೊದಲಾದವರನ್ನು ಹೇಳಿದ್ದು. ಮತ್ತೆ ಇನ್ನೂ ಕೆಲವರು ಪ್ರತಿಬದ್ಧ ದೇವತೆಗಳು ಅಂತಿದ್ದಾರೆ. ಪ್ರತಿಬದ್ಧ ದೇವತೆಗಳು ಅಂತ ಬೇರೆ ವರ್ಗೀಕರಣ ಏನಲ್ಲ, ಇದೇ ದೇವತೆಗಳೇ, ಈಗಿರುವ ದೇವತೆಗಳೇ ಇದ್ದಾರಲ್ಲ ಇವರು. ಈಗ ನಹಿ ದೇವದ ಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ ಅಂತ ಹೇಳಿದಂತೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದು ದೇವತಾ ಪದವಿಗೆ ಬಂದಿದ್ದಾರೆ. ಇವರು ಇನ್ನೂ ದೇವತಾ ಪದವಿಗೆ ಬರೋದಕ್ಕಿಂತ ಮುಂಚೆ ಅವರನ್ನ ಉದ್ದೇಶಿಸಿ ಹೇಳಿದ ಮಾತಿದೆ. ಅದನ್ನ ಸೂತ್ರ ದೀಪಿಕಾದಲ್ಲಿ, ಜಗನ್ನಾಥೇತಿಗಳ ಸೂತ್ರ ದೀಪಿಕಾದಲ್ಲಿ ಇಯಂ ಶ್ರುತಿ ಬಾದರಾಯಣಮತೆ ಮಾನುಷ ವಿಷಯ ತತ್ಕರ್ತೃಕ ಜ್ಞಾನಸ್ಯ ಶೇಷತ್ವವಾದಿನಿ ಪ್ರತಿಬಂಧಕ ಯುಕ್ತ ದೇವತಾ ವಿಷಯ ಚ ಇತಿ ಜ್ಞಾತವ್ಯಂ ಅನ್ನೋ ಮಾತಿನಿಂದ ತಿಳ್ಕೋಬೇಕು. ಅದನ್ನ ರಾಘವೇಂದ್ರ ಸ್ವಾಮಿಗಳು ಮತ್ತು ಜಯತೀರ್ಥರು ಯಾರು ಹೇಳಿದಂಗೆ ಕಾಣಿಸೋದಿಲ್ಲ. ಭಾಷ್ಯ ದೀಪಿಕಾದ ಮಾತಿನಿಂದ ಅದನ್ನು ತಿಳ್ಕೋಬೇಕು. ಆಯಾ ನಿರ್ದಿಷ್ಟ ದೇವತಾ ಪದವಿಗೆ ಏರಿದ ಮೇಲೆ ಜ್ಞಾನದಿಂದಲೇ ಅವರಿಗೆ ಎಲ್ಲಾ ಪುರುಷಾರ್ಥಗಳು, ಸ್ವರ್ಗಾದಿ ಸುಖ ಪುರುಷಾರ್ಥ ಮತ್ತು ಮೋಕ್ಷ ಎಂಬ ಪುರುಷಾರ್ಥ ಎಲ್ಲಾನು ಆಯಾ ನಿರ್ದಿಷ್ಟ ಪದವಿಗೆ ಏರುವುದಕ್ಕಿಂತ ಮುಂಚೆ ಅವರಿಗೆ ಕರ್ಮದಿಂದ ಸ್ವರ್ಗಾದಿ ಪುರುಷಾರ್ಥಗಳು ಮತ್ತೆ ಜ್ಞಾನದಿಂದ ಮೋಕ್ಷ. ದೇವತೆಗಳಿಗೆ ಸಂಬಂಧಪಟ್ಟಂತೆ ಮನುಷ್ಯರಿಗಂತೂ ಕರ್ಮದಿಂದಲೇ ಸ್ವರ್ಗ, ಜ್ಞಾನದಿಂದಲೇ ಮೋಕ್ಷ. ಪ್ರತಿಬಂಧಕ ಯುಕ್ತ ಅನ್ನೋದನ್ನೇ ಪ್ರತಿಬದ್ಧ ಅಂತ ಇಲ್ಲಿ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ದೇವತಾ ಪದವಿಗೆ ಏರ್ಲಿಕ್ಕೆ ತಾವು ಯಾವ ದೇವತಾ ಪದವಿಗೆ ಏರುವ ಯೋಗ್ಯತೆ ಅವರಿಗಿದೆಯೋ ಅದನ್ನ ಅವ್ರು ಇನ್ನೂ ಏರಿಲ್ಲ. ಏರ್ಲಿಕ್ಕೆ ಪ್ರತಿಬಂಧಕಗಳಿವೆ. ಸಾಧನೆ ಪೂರ್ತಿ ಆಗಿಲ್ಲ, ಅದೇ ಪ್ರತಿಬಂಧಕ ಅಷ್ಟೆ. ಸಾಧನೆ ಪೂರ್ತಿ ಆಗಬೇಕು, ಏನೋ ಪ್ರಾರಬ್ಧ ಕರ್ಮ ಇದ್ರೆ ಅದೆಲ್ಲ ಹೋಗ್ಬೇಕು. ಅಷ್ಟೆಲ್ಲ ಆದ್ಮೇಲೆ ಅವರು ತಮ್ಮ ದೇವತಾ ಪದವಿಗೆ ಏರೋದು. ಅದು ಏರುವುದಕ್ಕಿಂತ ಮುಂಚೆ ಕರ್ಮ ಮಾಡಿದ್ರಿಂದ ಸ್ವರ್ಗಾದಿ ಸುಖ ಪಡಿತಾರೆ, ಜ್ಞಾನ ಮಾಡಿದ್ರಿಂದ ಅವ್ರು ಸಂಪಾದನೆ ಮಾಡುವ ಜ್ಞಾನ ಮುಂದೆ ಮೋಕ್ಷಕ್ಕೆ ಕಾರಣ ಆಗ್ತದೆ. ದೇವತಾ ಪದವಿಗೆ ಅವ್ರು ಏರಿ ಹೋದ ಮೇಲೆ, ಪ್ರತಿಬಂಧಕ ರಹಿತರಾಗಿ ದೇವತಾ ಪದವಿಗೆ ಏರಿ ಹೋದ ಮೇಲೆ ಜ್ಞಾನದಿಂದಲೇ ಅವರಿಗೆ ಎಲ್ಲನೂ ಆಗ್ತದೆ, ಮತ್ತೆ ಕರ್ಮದಿಂದ ಅವ್ರಿಗೆ ಆಗ್ಬೇಕಾಗಿಲ್ಲ ಅಂತ ಹೀಗೆ ಅದನ್ನು ತಿಳ್ಕೋಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.